ಈಗಿನ ಜೆನ್ಸಿ ಜನ್ರೇಷನ್ಗೆ ಯಾವ ಥರ ಕನೆಕ್ಟ್ ಆಗುತ್ತೆ ಈ ಸಿನಿಮಾ? ಜೊತೆಗೆ ಕಡಪ ಅಂತ ಹೆಸರಿಟ್ಟಿದ್ದೀರಾ, ಕಡಪ ರೆಡ್ಲಿಗೆ ಕನೆಕ್ಟ್ ಆಗುತ್ತೆ ಹೇಗೆ ಅಂತ? ಅಂದರೆ ಇನ್ ಪರ್ಟಿಕ್ಯುಲರಿ ರೆಡ್ಡಿ ಅವರು ಆ ಥರ ಅಂತ ಅಲ್ಲ ಮೇಡಮ್. ಅಲ್ಲಿನ ಜನ ಯಾವ ರೀತಿ ಇಷ್ಟಪಡ್ತಾರೆ. ಆಮೇಲೆ ದುನಿಯಾ ವಿಜಯವರು ಈಗ ರೀಸೆಂಟಾಗಿ ಬಾಲಕೃಷ್ಣ ಸರ್ ಜೊತೆ ಸಿನಿಮಾ ಕೆಲಸ ಮಾಡಿದ್ದಾರೆ. ಆಮೇಲೆ ಪ್ರಣೀತ್ ಅವರು ಆಲ್ರೆಡಿ ಕೆಲಸ ಮಾಡಿದ್ದಾರೆ. ಆಮೇಲೆ ಶರತ್ ಲೋಹಿತ್ ಅಶ್ವ ಗೊತ್ತು ಅಲ್ಲಿಗೆ. ಆಮೇಲೆ ಕೆಲವು ಕಲಾವಿದರುಗಳು ಇದರಲ್ಲಿ ಮಾಡಿರೋ ಎಷ್ಟೋ ಜನ ಭರತ್ ರೆಡ್ಡಿ ಅವರಿಗೆ ಎಲ್ಲ ತೆಲುಗುನವರೇ. ಸೊ ಆ ಒಂದು ಉದ್ದೇಶ ಜನಗಳು ಅಲ್ಲಿ ಗುರುತಿಸ್ತಾರೆ, ಈ ಸಿನಿಮಾನ ಗೌರವಿಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಈ ಸಿನಿಮಾ ಡಬ್ ಮಾಡಿದ್ದಾರೆ. ಸರ್, ಅವಾಗ 2012 ರಿಲೀಸ್ ಆದಾಗ ನಾವಿನ್ನ ಫೀಲ್ಡಲ್ಲಿ ಇರಲಿಲ್ಲ. ಈ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿತ್ತು ಮತ್ತು ಎಷ್ಟು ಬಡ್ಜೆಟ್ ಹಾಕಿ ಸಿನಿಮಾನ ನೀವು ತಯಾರಿಸಿದ್ರಿ ಅಂತ ಹೇಳ್ಬಿಟ್ಟು? ಅಮ್ಮ, ನಾನು 6 ರಿಂದ 7 ಕೋಟಿ ಖರ್ಚು ಮಾಡಿದ್ವಿ. ಅಂದರೆ ನೆಗೆಟಿವ್ ಇಂದ ಸ್ವಲ್ಪ ಖರ್ಚು ಜಾಸ್ತಿ ಇತ್ತು. ಆಮೇಲೆ ಅದಕ್ಕಿಂತ ಜಾಸ್ತಿ ರಿಕವರಿ ಆಗಿತ್ತು. ಒಂದು 8-9 ಕೋಟಿ ರಿಕವರಿ ಆಗಿತ್ತು. ಆಮೇಲೆ ಅದೇ ಸಿನಿಮಾ ಇವತ್ತು ನಾನು ಈ ಸಿನಿಮಾನ ಕ್ಲೀನ್ ಮಾಡ್ಬೇಕಂದ್ರೆ 50 ಕೋಟಿ ಬೇಕು ಇವತ್ತು. 50 ಕೋಟಿ ಬೇಕು ಇವತ್ತು ಈ ಸಿನಿಮಾ ಮಾಡೋಕ್ಕಂದ್ರೆ 50 ಕೋಟಿ ಬೇಕಾಯ್ತು. ಈ ಮೇಕಿಂಗು, ಈ ಥರ ಶಾರ್ಟಿಂದ ಇಟ್ಕೊಂಡು ಈ ಥರ ಕಂಪೋಸ್ ಮಾಡೋಕ್ಕೆ 50 ಕೋಟಿ ಬೇಕಾಯ್ತು. 50 ಕೋಟಿ ಸಿನಿಮಾ ಸ್ಕ್ರೀನ್ನಾಗ ಕಾಣುತ್ತೆ. ಇದಂತೂ ಪಕ್ಕ ಹೇಳ್ತೇನೆ. ಯಾಕಂದರೆ ನಾನು ನಾಳೆ ಯಾರು ಕ್ವಶನ್ ಮಾಡಿದ್ರೆ ಹೇಳಿಸ್ತೀನಿ. 100-150 ಕೋಟಿ ಈ ಸಿನಿಮಾ ನನಗೆ ಇವತ್ತು ಮಾಡೋಕ್ಕಾಗಲ್ಲ. ಅದಂತೂ ಪಕ್ಕ. ಸರ್, ಒಂದಷ್ಟು ವಿವಾದಗಳಾಗಿತ್ತು ಈ ಸಿನಿಮಾಗೆ. ಸೊ ಯಾಕಾಗಿತ್ತು, ಏನು ಡೈರೆಕ್ಟರ್ ಹೇಳೋದಾದರೆ ಅದ್ರ ಬಗ್ಗೆ? ಇಲ್ಲ, ಆ ಟೈಮಲ್ಲಿ ಏನೋ ಸ್ವಲ್ಪ ಭೀಮತರದಲ್ಲಿ ಅಲ್ಲಿನ ನೇಟಿವಿಟಿ ಸ್ಕ್ರಿಪ್ಟ್ ಮಾಡಿರೋದ್ರಿಂದ ಆವಾಗ ರವಿ ಬೆಳಗೆರೆ ಸರ್ ಕೂಡ ಅದ್ರ ಬಗ್ಗೆ ಆರ್ಟಿಕಲ್ ಎಲ್ಲ ಬರೀತಾಯಿದ್ರು, ಎಲ್ಲ ಬರೆದಿದ್ರು, ಅವರು ಸಹ ಬರೆದಿದ್ರು. ಆ ಒಂದು ವಿಷಯದಲ್ಲಿ ಸ್ವಲ್ಪ ಏನೋ ಲಿಟಿಗೇಷನ್ ಇದಾಗಿ ನಾನು ಆ್ಯಕ್ಚುಲಿ ಅಲ್ಲಿ ನಮಗೆ ತುಂಬ ಹೆಲ್ಪ್ ಮಾಡಿದ್ದು ಎಸ್ ಪಿ ರಾಜಪ್ಪ ಅವರು. ಆಗ ಅಲ್ಲಿ ಇದ್ದಿದ್ರು ಅವರು. ಅವರೊಂದು ಆಮೇಲೆ ಅಲ್ಲಿನ ಜನಗಳು ಹೆಲ್ಪ್ ಮಾಡಿದರು ನಮಗೆ. ಸೊ ಆ ಒಂದು ವಿಷಯದಲ್ಲಿ ನಾವು ಇಟ್ಕೊಂಡು ಕೆಲಸ ಮಾಡಿದ್ವಿ. ಒಂದೊಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಅವರು ದೊಡ್ಡ ಹಿರಿಯ ಪತ್ರಕರ್ತರು, ಒಳ್ಳೆ ಎಡಿಟರು ಮತ್ತು ಒಳ್ಳೆ ಬರವಣಿಗೆಗಾರರು. ಅವ್ರ ಬರವಣಿಗೆಗೆ ನಾವು ತುಂಬ ಅಭಿಮಾನ. ನಾನು ತುಂಬಾ ಅಭಿಮಾನಿ ಅವ್ರಿಗೆ. ನಾನು ತುಂಬ ಜನ ಸಲ ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ತುಂಬ ವರ್ಷಗಳು. ಸೊ ಆ ಒಂದು ಇದರಲ್ಲಿ ಎಲ್ಲ ಒಂದು ಸಣ್ಣ ಪುಟ್ಟ ಚಿಕ್ಕದ ಆ ಥರ ಬಂತು ಅಷ್ಟೇ. ಅದೆಲ್ಲ ಸಿನಿಮಾಗೂ ಭೀಮಾ ತೀರದಲ್ಲಿ ನರಹಂತಕರು ಒಂದು ಸ್ಟೋರಿ ನಾವೆಲ್ಗೂ ಏನು ಸಂಬಂಧ ಇಲ್ವಾ? ಇಲ್ಲ ಸಂಬಂಧ ಅದೈತಿ. ಈಗ ನೀವು ಯಾವುದೋ ಒಂದು ಆರ್ಟಿಕಲ್ ಮಾಡ್ತೀರಿ ನಿಮ್ಮ ಚಾನಲಲ್ಲಿ, ಅದು ನೋಡ್ತೀವಿ, ಒಂದು ಇನ್ಸ್ಪಿರೇಷನ್ ಆಗ್ತೀವಿ. ನಾನು ಅದು ಕಥೆನೇ ನಮ್ಮದು ಅಂತ ಅಂದ್ಕೊಳ್ಳೋಕ್ಕೆ ಯಾರೂ ಆ ಥರ ಹೇಳಲ್ಲ ಮೇಡಮ್. ಒಂದಷ್ಟು ತಿರ್ಚಿದ್ರು ಆ ಕತೆ ಪುಸ್ತಕದಲ್ಲಿ ಇರಲಿಲ್ಲ ಇಲ್ಲಿ. ಈಗ ನೀವು ಅಕಸ್ಮಾತ್ ಈಗ ರವಿ ಬೆಳಗೆರೆ ಸರ್ ಏನು ಕತೆ ಬರೆದಿದ್ದಾರೆ, ಅದು ಅವ್ರು ಬರೆದಿದ್ದಾರೆ ಅವ್ರದ್ದೇ ಒಂದು ಥಾಟಲ್ಲಿ. ನಾವು ಅಲ್ಲೋಗಿ ಯಾರ ಹತ್ರ ಇನ್ನೊಬ್ಬರ ಹತ್ರ ಹೇಳಿದಾಗ ಅವ್ರಿಗೂ ಗೊತ್ತಲ್ಲ ಅದು. ಹಾಗಾದರೆ ಇವ್ರದ್ದು ಕತೆ ಅಲ್ಲ ಇವ್ರದ್ದು ಕತೆ ಅಂತ ನಾವು ಯಾವ ರೀತಿ ಹೇಳೋಕ್ಕೆ ಸಾಧ್ಯ? ಎಲ್ರಿಗೂ ಗೊತ್ತು ಭೀಮಾ ತೀರದಲ್ಲಿ ಹಂತಕರು ಅನ್ನೋ ಏನು ಕತೆ ಬರೆದಿದ್ದಾರೆ ಮತ್ತು ಅಲ್ಲಿನ ಜನಗಳ ಅಭಿಪ್ರಾಯ ಮತ್ತು ಅವರ ಹೋರಾಟ ಏನಿದೆ ಅದು ಎಲ್ರಿಗೂ ಗೊತ್ತು. ಎಲ್ರಿಗೂ ಗೊತ್ತಿರೋದ್ರಿಂದ ಕತೆ ನಮ್ಮದೇ ಅಂತ ಹೆಂಗೆ ಹೇಳ್ಕೊಳಕ್ಕೆ ಸಾಧ್ಯ? ನಾಳೆ ದಿನ ಏನೋ ಪ್ರಾಬ್ಲಮ್ ಆದರೆ ಫೇಸ್ ಮಾಡೋಕ್ಕೆ ಅಂತ ಸುಮ್ಮನೆ ನಾನು ಯಾವ ಪಿಕ್ಚರಲ್ಲೂ ಇದುವರೆಗೂ ನನ್ನ ಕೆರಿಯರಲ್ಲಿ ನನ್ನ ಹೆಸರು ಹಾಕ್ಕೊಳ್ಳಲ್ಲ ಕತೆ ಅಂತ. ನಾನು ಹಾಕೋಲ್ಲ ಯಾವ ಪಿಕ್ಚರಲ್ಲೂ. ಯಾರು ಬೇರೆ ಹೆಸರು ಹಾಕ್ಬಿಟ್ಟು ಇದು ಮಾಡ್ತೀನಿ. ಬಟ್ ಇದು ನಾನೇ ಹಾಕ್ಕೊಂಡೆ. ನಾಳೆ ಏನಾದ್ರು ಬಂದರೆ ಫೇಸ್ ಮಾಡೋಣ, ಮಾತಾಡೋಣ.